ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ಕೊನೆಯ ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿಗಳು ಏನು KYC ಮಾಡಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ಸೊ ಅವ್ರದ್ದು ವೆರಿಫಿಕೇಷನ್ ಪ್ರೋಗ್ರೆಸ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಮತ್ತು ಅಮೌಂಟ್ ವೆರಿಫಿಕೇಷನ್ ಆದಮೇಲೆ ಅವ್ರದ್ದು ಅಮೌಂಟ್ ವೆರಿಫಿಕೇಷನ್ ಕೂಡ ಆದಮೇಲೆ ಆಟೋಮೆಟಿಕಲಿ ಅವರ ಅಕೌಂಟಿಗೆ ಕೂಡ ಏನಪ್ಪ ಅಂದರೆ ಈಗ ಕ್ರೆಡಿಟ್ ಮಾಡಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಸ್ಟೇಟಸ್ನ ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ 23-24ನೇ ಸಾಲಿನಲ್ಲಿ ನೀವು ವಿದ್ಯಾರ್ಥಿ ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಯಾರು ಅರ್ಜಿ ಸಲ್ಲಿಸಿದ್ರೆ ಸೊ ಅವ್ರದ್ದು ಲಾಸ್ಟ್ ಡೇಟ್ ಕೂಡ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೂ ತಿಳಿದೋ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಕೊನೆಯ ದಿನಾಂಕ 29/2/2024 ಆಗಿದೆ. ಬಟ್ ಆದರೂ ಕೂಡ ಅವ್ರದ್ದು ತಾಲೂಕು ಆಫೀಸರ್ ವೆರಿಫಿಕೇಷನ್ ಪ್ರೋಗ್ರೆಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಈ ನೋಡಿ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ನಿನ್ನೆ ತಾನೇ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿದ ಸ್ಟೇಟಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದಿ ಸ್ಟೂಡೆಂಟ್ಸ್ 2023-24 ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಡಿಸ್ಪರ್ಸಲ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಅರ್ಜಿನ ಕೂಡ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ಮೇಲೆ ಅವರು ಓದ್ತಾ ಇರತಕ್ಕಂಥ ಕಾಲೇಜ್ ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ತೋರಿಸಿದ್ದಾರೆ. ಇದು ಅಕ್ನಾಲೇಜ್ಮೆಂಟ್ನಲ್ಲೂ ಇದೆ ಮತ್ತು ಅದರ ಜೊತೆಗೆ ಎಲ್ಲ ಡೀಟೇಲ್ಸು ಕೂಡ ಅದರ ನೋಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ 17/1/2024 ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ಡೇ ಸ್ಕಾಲರ್ ಅಂತ ಕೂಡ ಹಾಕಿದ್ದಾರೆ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಕೂಡ ಇದೆ ಮತ್ತು ಅವ್ರ ಕೋರ್ಸ್ ಓದ್ತಾ ಇರೋದನ್ನು ಅಪ್ಡೇಟ್ ಮಾಡಿದ್ದಾರೆ. ಇವರ ಕನ್ಸಿಡರ್ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟು ಕನ್ಸಿಡರ್ಡ್ ಎಲಿಜಿಬಲ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೀಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಇವರ ಆಧಾರ್ ಸೀಡಿಂಗ್ ಕೂಡ ಎಸ್ ಆಗಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಎಸ್, ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಕೂಡ ಇಲ್ಲಿ ಆಗಿದೆ ಮತ್ತು ಅದರ ಜೊತೆಗೆ ನೇಮ್ ಮ್ಯಾಚಿಂಗ್ ರಿಸಲ್ಟ್ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಎಸ್ ಆಗಿದೆ. ಅಂದರೆ ಸೊ ಇವ್ರದ್ದು ಆಧಾರ್ ಬೇಸ್ಡ್ ಅಕೌಂಟ್ನಲ್ಲಿ ಅಮೌಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಆಧಾರ್ ಮ್ಯಾಚಿಂಗ್ ಕೂಡ ಆಗಿದೆ ಅಕೌಂಟ್ಗೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಅಂತ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆಗಿದೆ, ಅಪ್ರೂವ್ಡ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಮತ್ತು ಸೆಕೆಂಡ್ ಲೆವೆಲ್ನಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇವರಿಗೆ ನೋಡಿ ಫ್ರೆಂಡ್ಸ್ ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಕಾಡೆಮಿಕ್ ಅಲೌನ್ಸಸ್ಸು ವಿದ್ಯಾಸಿರಿ PMS ಫಾರ್ NT SNT ಸ್ಟೂಡೆಂಟ್ಸ್ ಅಂತೇಳಿ ಎಸ್ ಅಂತ ಆಗಿದೆ. ಮತ್ತು ಫೀ ರಿಂಬರ್ಸ್ಮೆಂಟ್ ಸ್ಟೂಡೆಂಟ್ ಕನ್ಸೆಷನ್ ಫೀ ಕನ್ಸೆಷನ್ ಅಮೌಂಟ್ ಕೂಡ ಎಸ್ ಅಂತ ಆಗಿದೆ. ಅಮೌಂಟ್ ಎಷ್ಟು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಇನ್ನೂ ಕೂಡ ಡಿಸ್ಪರ್ಸ್ ಆಗಿಲ್ಲ ಬಟ್ ಎಲಿಜಿಬಲ್ ಇದ್ದಾರೆ. ಸೊ ನೋಡಿ ಪೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ 4,800 ರೂಪಾಯಿ. ಯಾಕಂದರೆ ಸೊ ಇವ್ರದ್ದು ಏನಾಗುತ್ತೆ ಅಂದರೆ 60% 40% ಅಂತ ಎರಡು ಇರ್ತವೆ. ಸೊ ಕೇಂದ್ರ ಸರ್ಕಾರದಿಂದ 60% ಮತ್ತು ರಾಜ್ಯ ಸರ್ಕಾರದಿಂದ 40% ಅಮೌಂಟ್ನ ಡಿಸ್ಪರ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಕೇಂದ್ರ ಸರ್ಕಾರದ ಅಮೌಂಟ್ ಬರಬೇಕಾಗಿರೋದು ಇವರಿಗೆ 4,800 ರೂಪಾಯಿ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ 2,800 ರೂಪಾಯಿ 40%. ಸ್ಟೇಟ್ ಗೌರ್ಮೆಂಟು 60%, ಸೆಂಟ್ರಲ್ ಗೌರ್ಮೆಂಟ್ ಯಾಕೆಂದರೆ ಇವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋದ್ರಿಂದ ಸೊ ಇವರಿಗೆ ಆಲ್ರೆಡಿ ಮುಂಚೆಯಿಂದನೂ ಕೂಡ ಅದೇ ಸೇಮ್ ಇದೆ. ಸೊ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಫೀ ಕನ್ಸೆಷನ್ ಅಮೌಂಟ್ ಅಂತೇಳಿ ಪೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ 11,640 ರೂಪಾಯಿ ಮತ್ತು ಪೇಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ 7,760 ರೂಪಾಯಿ. ಸೊ ಟೋಟಲ್ ಅಮೌಂಟ್ ಇವ್ರದ್ದು ಏನು ಫೀ ಇದೆಯಲ್ಲ ಸೊ ಅದರಲ್ಲಿ 60% ಕೇಂದ್ರ ಸರ್ಕಾರ ಪೇ ಮಾಡುತ್ತೆ, 40% ರಾಜ್ಯ ಸರ್ಕಾರ ಪೇ ಮಾಡುತ್ತೆ. ಹಾಗೆ ಇವ್ರಿಗೆ ಏನು ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಅಂತಿದೆ ಅದರಲ್ಲಿ 60%, ಸೆಂಟ್ರಲ್ ಗೌರ್ಮೆಂಟ್ 40%, ಸ್ಟೇಟ್ ಗೌರ್ಮೆಂಟ್ ಕೂಡ ಕೊಡ್ತಾ ಬರುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಪೇಮೆಂಟ್ ಇನಿಷಿಯೇಷನ್ ಇಲ್ಲಿ ನೋಡಿ ಫ್ರೆಂಡ್ಸ್, ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಇನ್ನೂ ಕೂಡ ಆಗಿಲ್ಲ ಬಟ್ ಆಲ್ರೆಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ. ಸೊ ಇಲ್ಲಿ ಥರ್ಡ್ ಲೆವೆಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ರೂವ್ಡ್ ಅಪ್ಲಿಕೇಶನ್ ಪುಷ್ ಟು DBT ಇನ್ನೂ ಪುಷ್ ಟು DBT ಆಗಿಲ್ಲ ಬಟ್ ಆಲ್ರೆಡಿ ಮೆನ್ಷನ್ ಕೂಡ ಆಗಿದ್ದಾವೆ. ಸೊ ಅದರ ಜೊತೆಗೆ ಅಮೌಂಟ್ ಪೇಡ್ ನೋಡಿ ಫೀ ಅಮೌಂಟ್ ಪುಷ್ ಟು DBT ಎಸ್ ಆಗಿದೆ ಬಟ್ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ 10,560 ರೂಪಾಯಿ ಫಾರ್ ಪೇಮೆಂಟ್ ಸ್ಟೇಟ್ ಗೌರ್ಮೆಂಟಿಂದ ಪೇಮೆಂಟು. ಬಟ್ ಇನ್ನೂ ಕೂಡ ಪುಷ್ ಆಗಿದೆ ಬಟ್ ಆದರೆ ಇನ್ನೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಕ್ರೆಡಿಟ್ ಆದಾಗ ಪೇಮೆಂಟ್ ಸ್ಟೇಟಸ್ಸು ಅವ್ರ ಅಕೌಂಟಿಗೆ ಕ್ರೆಡಿಟ್ ಆದಾಗ ಇಲ್ಲಿ ಪೇಮೆಂಟ್ ಸ್ಟೇಟಸ್ನಲ್ಲಿ ಅವ್ರ ಅಕೌಂಟ್ ಯಾವ ಅಕೌಂಟಿಗೆ ಜಮಾ ಆಗಿದೆ ಅವ್ರದ್ದು UTR ನಂಬರ್ ಕೂಡ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ಇದು ಥರ್ಡ್ ಲೆವೆಲ್ನಲ್ಲಿವರೆಗೂ ಕೂಡ ಪ್ರೊಸೆಸಿಂಗ್ ಆಗಿದೆ, ನಿಮ್ಮದು ಆಗಿದೆ ಇಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ತಾಯಿದ್ದೀನಿ. ನೋಡಿ 8/2/2024ನೇ ತಾರೀಕು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸ್ಟೇಟಸ್ನ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ 2023-24ನೇ ಸಾಲಿನ ಅಕಾಡೆಮಿಕ್ ಡೀಟೇಲ್ಸ್ನ ಅರ್ಜಿ ಸಲ್ಲಿಸಿದ ಮಾಡಿದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇರೋದು. ಸೊ ಅವ್ರದ್ದು ಕೂಡ ಏನಿದೆ ಅಪ್ಡೇಟ್ ಆಗಿದೆ. ಸೊ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಆಗಿದೆ. ಫೋರ್ತ್ ಲೆವೆಲು ಕ್ರೆಡಿಟ್ ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ ಬಟ್ ಆದರೆ ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಂದರೆ ಫೆಬ್ರವರಿ 29 ಆದಮೇಲೆ ಮಾರ್ಚ್ ತಿಂಗಳಲ್ಲಿ ಕ್ರೆಡಿಟ್ ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸೊ ಇದು ಲೈವ್ನಲ್ಲಿ ನಿಮ್ಗೆ ತೋರಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಸೊ ಈ ವಿಡಿಯೋದಲ್ಲಿ ತಿಳಿಸಿದ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.